ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾಕೋ ನನ್ನ ವೀಕ್ಷಕರ ಲೈಕ ಕಮೆಂಟ ಎಷ್ಟೊಂದು ಶ್ರಮಪಟ್ಟ ನಿಮ್ಮ ಮುಂದೆ ನಾವು ದಾಖಲೆಗಳ್ನ ಇಟ್ಟಿರ್ತೇವೆ. ಆ ದಾಖಲೆಗೆ ಇವು ನೋಡಿದವ್ರು ಯಾಕೋ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಷ್ಟ. ನಮಗೆ ಪ್ರೋತ್ಸಾಹ, ಹೆಚ್ಚಿನ ಪ್ರೋತ್ಸಾಹ ಸಿಗ್ತೈತೆ. ಯಾಕಂದ್ರೆ ಜಿಲ್ಲೆಯ ಮುಖ್ಯ ವಾಹಿನಿಯನ್ನು ನಿರ್ವಹಿಸುತ್ತಿರುವಾಗ ಸ್ವಲ್ಪ ಮಲ್ಕೊಂಡಾರ ಅವರು. ದೊಡ್ಡ ದೊಡ್ಡ ಮುಖ್ಯ ವಾಹಿನಿಯವ್ರು ಮಲ್ಕೊಂಡಿರ್ತಾರೆ. ಅವು ಏನೋ ಕೇಳಬೇಕಂದ್ರೆ ಏನೋ ಅಡಚಣೆ ಆಗ್ತಿರ್ತೈತೆ. ಹೋರಾಟಗಾರರಿಗೂ ಪಾಪ ದಾಖಲೆಗಳನ್ನ ತೆಗಿಯಾಕ ಟೈಮ್ ಇಲ್ಲ, ಪ್ರೆಸ್ ಮೀಟ್ ಮಾಡಿ ಬಿಟ್ಟು ಬಿಡ್ತಾರೆ ಹೋರಾಟಗಾರರು. ಆದ್ರೆ ನಾವು ಏನಾರೇ ಮಾಡ್ಬೇಕಂತೇಳಿ ನೀವು ಹೊಸ ಯುವಕದ ರಕ್ತದ ಯುವಕರ ಮಾಡ್ಬೇಕಂದ್ರೆ ಪಾಪ ಧೈರ್ಯ ಸಾಲ್ವತ್ತವ್ರಿಗೆ. ನಾ ಇವತ್ತು ಹೇಳಕ್ಕ ಹೊಂಟಿದ್ದ ವಿಷಯ ಹಿಂಗೈತಿಲ್ಲ, ಇಡೀ ಬೆಳಗಾವಿ ಜಿಲ್ಲೆ ಜನ ಕುಂತು ವಿಚಾರ ಮಾಡುವಂಥ ವಿಚಾರ ಐತಿದೆ. ಏನಾಗತೈತಿ ನಮ್ಮ ಜಿಲ್ಲಾದಾಗ, ಬೆಳಗಾವಿ ಒಳಗೆ ಏನಾಗತೈತಿ? ಸರ್ಕಾರಿ ಜಾಗದ ಮ್ಯಾಗ ನಾವು 100 ಕೋಟಿ ರೂಪಾಯಿ ಸಾಲ ತಗೋತೇವೆ. ಬೆಳಗಾವಿ SP ಅವರ ಆ ಜಾಗ ನಂಬುದಂತ ಪತ್ರ ಕೊಡ್ತಾರೆ. ಅಂದ್ರೆ ಪೊಲೀಸ್ ಇಲಾಖೆ ಜಾಗನ ತಗೊಂಡು ಅದ್ರ ಮ್ಯಾಗ ಬೆಳಗಾವಿ DCC ಬ್ಯಾಂಕ್ನಿಂದ 120 ಕೋಟಿ ತಗೊಂಡ್ರು, 180 ಕೋಟಿ ತಗೊಂಡಾರೋ, ಎಷ್ಟು ತಗೊಂಡಾರೋ, ಏನು ಮಾಡಿದಾರೋ ಆ ದಾಖಲೆಗಳೆಲ್ಲ ಇಡ್ತೇನೆ ನಿಮ್ಗೆ. ಒಟ್ಟಾರೆ ಒಂದು 30-35 ವರ್ಷದಿಂದ ಜೈಶೀಲ್ ಶೆಟ್ರ್ ಅಂತೇಳಿ ಕುಂದಾಪುರದಿಂದ ಹೆಲಿಕಾಪ್ಟರ್ನ್ಯಾಗ ಘಟಪ್ರಭಾಕ್ ಬಂದಿದ್ರು. ಅವ್ರು ಭಾಳ ಮಂದಿ ನೋಡಿದಾರ ಅವ್ರು ಹೆಲಿಕಾಪ್ಟರ್ದಾಗ ಬಂದಿದ್ನ. ಬಂದು ಅವ್ರು ಏನು ಮಾಡಿದ್ರು, ಎಂತ ಮಾಡಿದ್ರು ಘಟಪ್ರಭಾದಾಗ, ಇವತ್ತು ಏನು ಮಾಡತ್ತಾರು, ಯಾವ ಮಟ್ಟಕ್ಕೆ ಬೆಳೆದಾರ. ಬೆಳಿಲಿ, ಅದು ಬ್ಯಾಡ ಅನ್ನೋದಿಲ್ಲ. ಆದ್ರೆ ಅವ್ರ ಬಗ್ಗೆ ಭಾಳ ಜನ ಮಾನಸಿಕ ಮಾಡ್ಕೊಳತ್ತಾರ. ಸಾಲ ತಗೊಂಡಿದ್ದ ಹಿಂಗಾತು, ಭಾಳ ಅಪಪ್ರಚಾರ ಆಗತೈತಿ. ನಾವು ಬೇಕಾದ್ರೆ ನೀವು ಹೋಗಿ ಸರ್ವೆ ನಂಬರ್ ಹೇಳ್ತು ನೋಡ್ಕೊಂಬರ್ರಿ. ನಾವು ಹೇಳಿದ್ದು ಮೊದಲ ಎಲ್ಲಿ ಐತಿ ಹೇಳ್ರಿ ಅಂತಂದು ನಾವ ಈಗ ಅದನ್ನ ಯಾವ ಜಾಗದ ಮ್ಯಾಗ ಸಾಲ ನೀವು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ದಾಖಲೆ ಸಹಿತ ಹಿಡಿದು ಮಾತಾಡತ್ತೀವಿ. ತಪ್ಪು ತಿಳ್ಕೊಬೇಡ್ರಿ ನೀವು. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲ. ಅಲ್ಲಲ್ಲ, ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳತ್ತಾರತ್ತ, ಏನು ಮಾಡಿದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವಿಯಾಗ ಬರತ್ತೈತಿ ಅಂತೇಳಿ. ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡ್ ಒಳಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ ಇಲ್ಲ. 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ, ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾದ್ರೆ ಹೇಳ್ತೀನಿ. ಇಲ್ಲ ಬೆಳಗಾವ್ದಾಗ ಐತ್ರಿ, ಎಣ್ಣೆ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೀನಿ, ನೋಡ್ಕೊಂಡ್ 4 ಎಕರೆ 100 ಕೋಟಿ ವ್ಯಾಲ್ಯೂ ಆಗ್ತೈತ್ರಿ. ನಿಮ್ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮ್ಗೆ. ಜನ ವಿಚಾರ ಮಾಡ್ಬೇಕ. ರೈತರು ಎಲ್ಲ ಖಾತೆ ಕಂಬೈಂಡ್ ಉತ್ತಾರಗಳು ಓದ್ ಕೊಟ್ರು ಸಾಲ ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ನೀವು ಒಂದು ಸರ್ಕಾರಿ ಜಾಗದ ಮ್ಯಾಗ ಪೊಲೀಸ್ ಗೋಳಿಬಾರ್ ಕಡೆಗೆ ಅನ್ನೋದು ನೋಡ್ರಿ. ಇಲ್ಲಿ ಆ ಜಾಗದ ಮ್ಯಾಗ ಸುಮಾರು 1954-55ರಿಂದ ಇವತ್ತು ನಾವು ನಿನ್ನೆ ಸಿಟಿ ಸರ್ವೆ ಬಗ್ಗೆ ಒಂದು ಎಪಿಸೋಡ್ ಮಾಡಿನ. ಇದ್ರಾಗ ಹಂಗೆ ಭಾಳ ಮಂದಿ ಹೋಗ್ತಾರೆ, ಯಾರ್ಯಾರು ಮಾಡಿದಾರು. ಅಲ್ಲಿ 25 ಮಂದಿ ಖರೀದಿದಾರ ಬರ್ತಾರು, ಖರೀದಿ ಅದನ್ನ ಜೈಶೀಲ್ ಶೆಟ್ರ್ ತಗೋತಾರೆ. ಎಲ್ಲ ಅದಾವ ನನ್ನ ಕಡೆ ದಾಖಲೆ ಹೇಳ್ತಾನೆ ನಾನು. ಅಂದ್ರೆ ಒಟ್ಟಾರೆ ಒಂದು ಸರ್ಕಾರದ ಜಾಗದ ಮ್ಯಾಗ ಜೈಶೀಲ್ ಶೆಟ್ರೆ 100-120 ಕೋಟಿ ರೂಪಾಯಿ ಸಾಲ ತಗೊಂಡು ನಿಮ್ಗೆ ಭಾಳ ನಿಮ್ಮ ಮಂದಿ ಸಂಬಂಧಿಕರು ಕೇಳತ್ತಾರ. ಭಾಳ ತ್ರಾಸ ಆಗತೈತಿ ನಿಮ್ಗೆ. ಅದು ಸರ್ಕಾರ ನಮ್ಮ ಜಾಗ ರೀ, ಸರ್ಕಾರ ಜಾಗ. ನಿಮಗೆ ಸಾಲ ಹೆಂಗೆ ಕೊಟ್ರೆ DCC ಬ್ಯಾಂಕಿನವ್ರ ಇವತ್ತು ಖರೀದಿ ಮಾಡ್ಕೊಂಡಾರ. ನೀವು ಜೈಶೀಲ್ ಶೆಟ್ರ 23 ಡಿಸೆಂಬರ್ 2022 ಇದು ಆಸ್ತಿ ಇರೋದು ಬೆಳಗಾವಿ ಉತ್ತರ ವಲಯದಾಗ. ನೀವು ದಕ್ಷಿಣ ಸಬ್ ರಿಜಿಸ್ಟ್ರಿ ಕಡೆ ಇದನ್ನ ಸುಮಾರು 5 ಕೋಟಿ, ನೀವು 5,26,18,750 ರೂಪಾಯಿಕ 25 ಮಂದಿ ಖರೀದಿದಾರ ಕಡೆಯಿಂದ ನೀವು ಖರೀದಿ ತಗೊಂಡಾರ. ಇದು ಇಲ್ಲಿ ನೋಡಿದ್ರೆ ದಾಖಲೆ 54-55ರಾಗ ಇದು ಗೋಳಿಬಾರ್ ಕಡೆಗೆ ಅಂತ ಸರ್ಕಾರ ಜಾಗ ಅಂತ ಕುಲ್ಲಾ ಉತ್ತಾರನೂ ಐತೆ, ಅದನ್ನು ನೋಡ್ರಿ. ನೀವು ಈ 25 ಮಂದಿ ಮುಜಾವರ್ ಟೀಮ್ ಕಡೆಯಿಂದ ನೀವು ಖರೀದಿ ತಗೊಂಡೈತಿ. ಅದ್ರಾಗ ಹಿಸ್ಸಾಗಳಾಗಿದಾವ. ಅಂದ್ರೆ RS ನಂಬರ್ 13-16ರಿಂದ 3ರಿಂದ 16 ಮಟ್ಟ ಒಂದು ಹಿಸ್ಸಾಗಳಾಗಿದಾವು. ಅವನ್ನ ಮಾಡ್ಕೊಂಡ್ರಿ, ಪುಡಿ ಮಾಡ್ಕೊಂಡ್ರಿ. ಇರ್ಲಿ, ಒಳ್ಳೇದು. 5,26,000 ರೂಪಾಯಿಗೆ ನೀವು ಖರೀದಿ ಮಾಡಿದ್ರ ಮ್ಯಾಗ 100 ಕೋಟಿ ತೊಗೊಂಡ್ರು, 120 ಕೋಟಿ ತೊಗೊಂಡ್ರು, ಈ ಕಮರ್ಷಿಯಲ್ ಏನೇ ಮಾಡಿದ್ರು.
ಅದು ನಿಮ್ಮ ಜಾಗ ಅಲ್ರಿ ಶೆಟ್ರೆ, ಅದು ಸರ್ಕಾರಿ ಜಾಗ. ಆ ಜಾಗಕ್ಕೆ ಅದು ನಂಬುದಂತ ಜಯಶೀಲ್ ಶೆಟ್ರೆ DCC ಬ್ಯಾಂಕ್ ಸಾಲ ಕೊಟ್ಟಂತ ಹಿಂದಿನಾಗ್ಲಿ ಈಗಿನ ಅಧ್ಯಕ್ಷರೇ ನಿರ್ದೇಶಕರೇ ಬೆಳಗಾವಿ ಜಿಲ್ಲೆಯ ವಿಚಾರವಂತರೇ ಒಂದು ಸರ್ಕಾರಿ ಜಾಗದ ಮ್ಯಾಗ ಅದು ಪೊಲೀಸ್ SP ಅವರು ಒಂದು ಪತ್ರ 27/11/2025 ಒಂದು ಪತ್ರ ಬರೀತಾರೆ. ಏನ್ ಹೇಳ್ತಾರಂದ್ರೆ ಅದ್ರಾಗ ಬೆಳಗಾವಿ ನಗರದ ಅಶೋಕ್ ನಗರ ಸರಹದ್ದಿನ RTS ಸಂಖ್ಯೆ 13/16/3ನೇದ್ದು ಪೊಲೀಸ್ ಇಲಾಖೆಯ ಆಸ್ತಿ ಆಗಿದ್ದು ಸದರಿ ಜಾಗೆ ಪೊಲೀಸ್ ಇಲಾಖೆಯ ಆಸ್ತಿ ಆಗಿರೋ ಬಗ್ಗೆ ದಿನಾಂಕ 3/10/1926 ಗ್ರಾಮ್ ಠಾಣಾ ಪುಸ್ತಕದಲ್ಲಿ ಪೊಲೀಸ್ ಗೋಲಿಬಾರ್ ಕಡೆಯಂತೆ ಕಬ್ಜೆದಾರರ ಹೆಸರು ದಾಖಲಾಗಿ ಮುಂದುವರೆದು ಬಂದಿರುತ್ತದೆ. ಸದರಿ ಸರ್ವೆ ನಂಬರ್ನ ಒಟ್ಟು 5 ಎಕರೆ 22 ಗುಂಟೆ ಜೊತೆಗೆ ಪೋರ್ಟ್ ಖರಾಬ್ 12 ಗುಂಟೆ ಒಟ್ಟು 5 ಎಕರೆ 34 ಗುಂಟೆ ಜಾಗವು ಪೊಲೀಸ್ ಇಲಾಖೆಯ ಕಬ್ಜಾ ಇದ್ದು ಅಲ್ಲಿಂದ ಇಲ್ಲಿವರೆಗೆ ಪೊಲೀಸ್ ಇಲಾಖೆಯ ಆಸ್ತಿಯಾಗಿರುತ್ತದೆ. ಒಬ್ಬ ಪೊಲೀಸ್ ಸೂಪ್ರಿಡೆಂಟ್ ಆಫ್ ಪೊಲೀಸರು ಬರೆದಂತ ಪತ್ರ ಜಯಶೀಲ್ ಶೆಟ್ರೆ, DCC ಬ್ಯಾಂಕಿನ ಆಡಳಿತ ಮಂಡಳಿಯವರೇ, ಸಾಲ ನೀಡಿದಂತ ಅಧಿಕಾರಿಗಳೇ. ಆದ್ದರಿಂದ ಪೊಲೀಸ್ ಇಲಾಖೆಯು ಆಸ್ತಿಯು RTC ಸಂಖ್ಯೆ 13/16/3ನೇ ಸಂಬಂಧಪಟ್ಟಂತೆ ಆಸ್ತಿಯು 1926 ಸಾಲಿನ ಪೊಲೀಸ್ ಇಲಾಖೆ ಈ ಬಗ್ಗೆ ತಹಶೀಲ್ದಾರ್ ಕಚೇರಿ ದಾಖಲಾತಿಗಳನ್ನು ಹಾಗೂ ತಹಶೀಲ್ದಾರ್ ಕಚೇರಿಯಿಂದ ಸದರಿ ಆಸ್ತಿ ಪೊಲೀಸ್ ಇಲಾಖೆ ಸೇರಿದ ಬಗ್ಗೆ ಪೂರೈಸಿದ ಪೂರಕ ದಾಖಲಾತಿಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ನಗರ ಮಾಪನದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಆಸ್ತಿ ದಾಖಲಾತಿಗಾಗಿ ಪೊಲೀಸ್ ಇಲಾಖೆ ಆಸ್ತಿ ಅಂತ ದಾಖಲಾತಿ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲು ಕೋರಲಾಗಿದೆ. ಇಲ್ಲಿ ಸ್ಪಷ್ಟ ಸರ್ಕಾರ ಪೊಲೀಸ್ ಇಲಾಖೆಗೆ ಅನ್ನೋದು ಆಯ್ತು. ಇವತ್ತು ADLR ಅವರ ಸಿಟಿ ಸರ್ವೇದವ್ರ ನೀವೇನ್ ಮಾಡಿದಿರಿ? ಇದು ಇಲ್ಲಿಗೆ ಮುಗಿಯುವುದಿಲ್ಲ. ಇವತ್ತ ನೀವು ಖರೀದಿ ಮಾಡ್ಕೊಂಡ್ರಿ ಜಯಶೀಲ್ ಶೆಟ್ರ ಸರ್ಕಾರದ ಆಸ್ತಿ, ಮತ್ತು ಅಲ್ಲಿ ನೀವು ಮನೀಶ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ತೆಗೆದಿರಿ ಸರ್ಕಾರಿ ಜಾಗದಾಗ. ಜಯಶೀಲ್ ಶೆಟ್ರ ಇದ್ರ ಹಿಂದೆ ಏನೈತಿ? ಸರ್ಕಾರಿ ಜಾಗ ನೀವು ತಗೊಂಡ ಸಾಲ ತಗೋಬೇಕಾದ್ರೆ ನಿಮ್ಮನ್ನ ಮೆಚ್ಚಬೇಕು ನಾವು. ಯಾಕಂದ್ರೆ ಈಗ ಸಾಲ ತಗೊಂಡಿದ್ದಕ್ಕೆ ಭಾಳ ಮಾನಸಿಕ ಮಾಡಿಕೊಳ್ಳತ್ತಾರಂತ ನೀವು. ಒಟ್ಟಾರೆ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ನಿಮ್ಮ ಜಾಗ ಇವತ್ತು ಖರೀದಿ ಮಾಡ್ಕೋತಾರಂದ್ರೆ ಮಣ್ಣು ಹುಕ್ಕೇರಿ ಸಬ್ ರಿಜಿಸ್ಟ್ರನ್ನ ಯಾರ್ದೋ ಆಸ್ತಿ ಖರೀದಿ ಮಾಡೋತ್ನಾಗ ಸಬ್ ರಿಜಿಸ್ಟ್ರನ್ನ ಬಾಂಡ್ ರೈಟರ್ನ ಬಂದು ನೀವು ಅರೆಸ್ಟ್ ಮಾಡ್ರಿ. ಇದು ಇರ್ಲಿ, ಇದು ಇಷ್ಟ್ರ ಮ್ಯಾಗನ ನೀವು ಬೇಕಾದ್ ಮಾಡ್ಬೋದು. ಪೊಲೀಸ್ ನೀವು ಈ ಬಂದಂತ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಕಮಿಷನರ್ ಅವ್ರೆ, ಇದು ಜಾಗ ಇರೋದು ಕಮಿಷನರ್ ವ್ಯಾಪ್ತಿಯೊಳಗ. ಇವತ್ತು ಪೊಲೀಸ್ SP ಅವ್ರ ಬಗ್ಗೆ ಇಡೀ ರಾಜಕಾರಣಿಗಳು ಹೆದರಾತಾರ. ಇಷ್ಟು ದಾಖಲಾತಿ ಮತ್ತೇನ್ ಬೇಕಾದ್ರೆ ಹೇಳ್ರಿ ನೀವು ದಾಖಲಾತಿ. ಇವತ್ತು ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ 5 ಗುಂಟೆ ಸರ್ಕಾರಿ ಜಾಗದಾಗ ಕೋಟ್ಯಾವಧಿ 100 ಕೋಟಿ ರೂಪಾಯಿ ಸಾಲ ತಗೊಂಡ ಮತ್ ಇವತ್ತು ನಾವು ಪ್ರತಿಷ್ಠಿತರು ಅಂತೇಳಿ ಜಯಶೀಲ್ ಶೆಟ್ರ್ ಹೇಳ್ತಾರೆ. ಅದಕ್ಕೆ ಎಲ್ಲ ಆಸ್ತಿಗಳು ನಿಮ್ಮಂತೆ ಕದ ಪೊಲೀಸ್ ಇಲಾಖೆ SP ಅವರ ಕೂಡಲೇ ಈ ಸಂಬಂಧಪಟ್ಟಂಗ ಈ ಬಹುತೇಕ ಅದು ಹಿಂದಿನ SP ಅವರು ಬರೆದಿದ್ದಿರ್ಬೇಕದ ಈ ಪತ್ರ 27/11 ಅಂದ್ರೆ ಪೊಲೀಸ್ ಇಲಾಖೆ ನಮ್ಮ ಆಸ್ತಿ ಅಂತ ಹೇಳುವಂಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಆಗತೈತೆ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಪರಿಸ್ಥಿತಿ ಎಲ್ಲಿಗೆ ಬಂತು ವೀಕ್ಷಕರೇ? ಇದಕ್ಕೆ ಪಾಪ ಜಯಶೀಲ್ ಶೆಟ್ರ್ ಭಾಳ ನೊಂದ್ಕೊಂಡಾರು. ಈ 100 ಕೋಟಿ ಆಸ್ತಿ ಸರ್ಕಾರದ ಆಸ್ತಿ ತಗೊಂಡ ಅದನ್ನ ಪಂಗನಾಮ ಜಯಶೀಲ್ ಶೆಟ್ಟಿ ಹಾಕಿರ ಅದಕ್ಕೆ ಹೊಣೆಗಾರರ DCC ಬ್ಯಾಂಕಿನವ್ರು ಹಾಕ್ತಾರೆ. ನೀವು ಹೋಗಿ ನೋಡ್ಕೊಂಬರ್ರಿ ಅಂತ ಹೇಳ್ತಾರೆ. ನಾವ ತನಿಖೆ ಮಾಡಿ ತೆಗೆದವು, ನೀವೇನು ಯಾರು ಕೊಡ್ಲಿಲ್ಲ. ಅದೆಲ್ಲ ನೋಡ್ರಿ, ಅದ್ರ ಮ್ಯಾಗ ಬೋಜಾನು ಏರಿದಾವ್ DCC ಬ್ಯಾಂಕಿಂದ ಎಲ್ಲ ಉತ್ತರಗಳು ನೋಡ್ರಿ ನೀವು. ಇನ್ನು ಇದಕ್ಕಿಂತ ಹೆಚ್ಚು ಏನ್ ಬೇಕು ಹೋರಾಟಗಾರರಿಗೆ, ಪ್ರಜ್ಞಾವಂತರಿಗೆ? ಇದಕ್ಕಿಂತ ದಾಖಲಾತಿ ಏನ್ ಬೇಕು ಅಂದ್ರೆ ಮುರುಗೋಡ್ ಮಹಾಂತ ಅಜ್ಜ ಏನ್ ಇದನ್ನೆಲ್ಲ ನೋಡೋದಕ್ಕಾಗಿ ನಮ್ಮ ಕಣ್ಣು ನಾವು ನೋಡ್ಲಿ ಅಂತೇಳಿ ಬಿಟ್ಟಿದಾನೋ ಬ್ಯಾಂಕ. ಮುರುಗೋಡ್ ಅಂತ ಅಜ್ಜನ್ ಕೆಂಗಣ್ಣು ಬಿಡ್ರಿ ಯಾರು ತಡೆದಿಲ್ಲ. ಮುರುಗೋಡ್ ಬ್ಯಾಂಕ್ ಇದು ಬಡವರ ಬೆವರು ಸುರಿಸಿದ ಹನಿಯಲ್ಲಿ ಅದು ರೊಕ್ಕ ಡಿಪಾಸಿಟ್ ಇಟ್ಟಂತ ದುಡ್ಡಿದ. ರೈತರಿಗೆ ಸಾಲ ಕೊಡ್ಬೇಕಾದ್ರೆ 118 ಉತ್ತಾರ ಖಾತೆ ಕಂಬೈಂಡ್ ಎಲ್ಲ ಹುಡುಕ್ತಾರೆ, ಇಸಿ ಎಲ್ಲ ಹುಡುಕ್ತಾರೆ. ಸರ್ಕಾರದ ಸ್ಪಷ್ಟವಾಗಿ ಅದು ಗೋಳಿಬಾರ್ ಕಡೆಗೆ ಅಂದಾಗ ನೀವು ಸಾಲ ಕೊಡ್ತಾರೆ ಅಂದ್ರೆ DCC ಬ್ಯಾಂಕಿನ ಸ್ಕ್ರೂಟ್ನಿ ಮಾಡಿದ ಟೆಕ್ನಿಕಲ್ ಸೂಪರ್ವೈಸರು, ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು ಏನ್ ಮಾಡತ್ತೀರಿ ನೀವು? ಒಟ್ಟಾರೆ ಹೋರಾಟಗಾರರ, ರೈತ ಹೋರಾಟಗಾರರಾಗ್ಲಿ, ನಮ್ಮ ಜಿಲ್ಲೆ ಹೋರಾಟಗಾರರ ಇದಕ್ಕೊಂದು ಅಂತ್ಯ ಹಾಡ್ಬೇಕು. ಯಾಕಂದ್ರ ನಮ್ಮ ರೊಕ್ಕನ್ನ ಸರ್ಕಾರ ಜಾಗ ತಗೊಂಡು ರೊಕ್ಕ ತಗೊಂಡು ಹೋಗ್ತಾರಂದ್ರ ಅದನ್ನ ನಾವು ಬಿಟ್ಟು ಅಂದ್ರೆ ನಮ್ಮಂತ ಮೂರ್ಖರು ಯಾರಲ್ಲ. ಪ್ರತಿಯೊಬ್ರು ಇದನ್ನ ಈ ವಿಡಿಯೋ ನೋಡಿದವ್ರು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಇಡೀ ಜಿಲ್ಲಾ ತುಂಬ ಹೋಗ್ಬೇಕು. ಈ ನಮ್ಮ ಜಿಲ್ಲೆ ಒಳಗೆ ಏನ್ ನಡೆದೈತಿ ಕೆಲವೊಂದು ಕುಲ್ಲಾ ಜಾಗದಾಗ ಈ ದಿಸ್ ಪ್ರಾಪರ್ಟಿ ಬಿಲಾಂಗ್ ಟು ಅಂತೇಳಿ ದೊಡ್ಡ ಹೆಸರು ಹಾಕೊಂಡ್ ಕುಂತವ್ರದ್ದೆಲ್ಲ ತನಿಖೆ ಆಗ್ಬೇಕು.
ನೀವು ಮನ್ಯಾಗ ಕುಂತ್ರ ಹೌದು ಬಾಪುಗೌಡ ಭಾಳ ಶಣ್ಯರಿ ಭಾಳ ದಾಖಲೆ ಹಿಡಿದು ಎಲ್ಲ ಮಾಡಿದಂತೇಳಿ ಒಂದು ನನ್ನ ಎಪಿಸೋಡ್ ನೋಡಿದ ಮ್ಯಾಗ ಇಟ್ಕೊಂಡು ಮನ್ಯಾಗ ಕುಂಡ್ಬೇಡ್ರಿ. ನಿಮ್ಮ ತಲೆಯಾಗ ಉಳಿಬೇಕಿದೆ, 4 ಜನರಿಗೆ ಗೊತ್ತಾಗಬೇಕಿದೆ. ಇಂಥ ಒಂದು ದೊಡ್ಡ ನಮ್ಮ ಜಿಲ್ಲಾದಾಗ ನಡೆದಾಗ ಪೊಲೀಸ್ ಇಲಾಖೆ ಜಾಗ ಅದ್ರ ಮ್ಯಾಗ ಸಾಲ ತಗೋತಾರಂದ್ರೆ ಎಲ್ಲಿಗೆ ಬಂದು ನಮ್ಮ ಜಿಲ್ಲಾ ಪರಿಸ್ಥಿತಿ? ನಿಮಗೆ ಏನಾರ ಇತ್ತಂದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡ್ರಿ, ದಾಖಲಾತಿಗಳು ಬೇಕಾದ್ರೆ ಕೊಡ್ತೇನು. ನನ್ನ ಪತ್ರಕರ್ತ ಸ್ನೇಹಿತರೆ, ಇನ್ನು ಬಾಯಿ ಮುಚ್ಕೊಂಡು ಕುಂಡ್ಬೇಡ್ರಿ. ನೀವು ಈ ದಾಖಲಾತಿ ತಗೊಂಡು ಕೇಳ್ರಿ, ಜಯಶೀಲ್ ಶೆಟ್ಟಿ ಎಲ್ಲದಾನ ಕೇಳ್ರಿ, ಅವನ್ನ DCC ಬ್ಯಾಂಕಿಗೆ ಹೋಗಿ ಕೇಳ್ರಿ. ಪಾಪ ಚಪ್ಪಲ್ ಹರ್ಕೊಂಡು ಹೋಗ್ತಾವ ಕೆಲವು ಮಂದಿ ರೈತರು ಸಾಲ ತಗೋಬೇಕಾದ್ರೆ. ಸರ್ಕಾರಿ ಜಾಗದ ಮ್ಯಾಗ ನೀವು ಸಾಲ ಕೊಡ್ತೀರಿ DCC ಬ್ಯಾಂಕಿನವ್ರ? ಅದಕ್ಕೆ ದಯಮಾಡಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಕಾಗದ ಪತ್ರಗಳು ಯಾರೇ ಬೇಕಾದ್ರೆ ಫೋನ್ ಮಾಡ್ರಿ, ನಾನು ನಿಮ್ಗೆ ಕಾಗದ ಪತ್ರ ಕೊಡ್ತೀನಿ. ಕಾನೂನು ಹೋರಾಟಕ್ಕೆ ರೆಡಿ ಆಗ್ರಿ. SP ಅವ್ರ ಮನಸ್ಸು ಮಾಡ್ರೆ 5 ಮಿನಿಟ್ನಾಗ ಅದನ್ನು ಕಬ್ಜಾ ತಗೋತಾರು. ಅದಕ್ಕೆ ಅವ್ರಿಗೆ ಆ ಶಕ್ತಿ ಕೊಡಲಿ, ಕಮಿಷನರ್ ಅವ್ರಿಗೆ ಆ ಶಕ್ತಿ ಕೊಡಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಅವರಿಗೆ ವಿನಂತಿಯನ್ನು ಮಾಡ್ತೇನೆ ಮತ್ತು ಆಗ್ರಹ ಮಾಡ್ತೇನೆ. ನಮಸ್ಕಾರ.